ನಮಸ್ತೆ ಎಲ್ರಿಗೂ ಮತ್ತೊಂದು ಜಾಬ್ ಅಪ್ಡೇಟ್ಗೆ ಸುಸ್ವಾಗತ. ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳಿ ನೇಮಿತ. ಇಲ್ಲಿ ನೇಮಕಾತಿನ ಕರೆದಿದ್ದಾರೆ. ಇದೊಂದು ನೇರ ನೇಮಕಾತಿಯಾಗಿದೆ. 34 ವೇಕೆನ್ಸೀಸ್ ಇದೆ ನೋಡ್ಬೋದು ಫ್ರೆಂಡ್ಸ್. ತುಂಬ ಪೊಸಿಷನ್ಸ್ನ ಕಾಲ್ ಮಾಡಿದ್ದಾರೆ. FDA, ಸೇಲ್ಸ್ ಅಸಿಸ್ಟೆಂಟ್ ಮತ್ತು ಫಾರ್ಮಸಿಸ್ಟ್ ಈ ಥರ. ಪೇ ಸ್ಕೇಲ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಜುಕೇಷನ್ ಕೂಡ PUC ಆಗಿರೋರು, ಡಿಗ್ರಿ ಆಗಿರೋರು ಮತ್ತು ಡಿಪ್ಲೊಮಾ ಇನ್ ಫಾರ್ಮಸಿ ಆಗಿರೋರು ಅಪ್ಲೈ ಮಾಡ್ಬೋದು. ಏಜ್ ಲಿಮಿಟ್ ಕೂಡ ತುಂಬ ರಿಲ್ಯಾಕ್ಸಬಲ್ ಆಗಿದೆ. ಇದು ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಗ್ರಾಹಕರ ಮಹಾಮಂಡಳಿ ನೇಮಿತ. ಇವ್ರು ಕರೆದಿರೋಂಥ ನೇಮಕಾತಿಯಾಗಿದೆ ಮತ್ತು ಇದು ಬ್ಯಾಂಗ್ಳೂರಲ್ಲಿ ಇದೆ. ಚಾಮರಾಜಪೇಟೆಯಲ್ಲಿ ನೀವು ಅಡ್ರೆಸ್ ನೋಡ್ಬೋದು ಇಲ್ಲಿ. ಸೊ ಬನ್ನಿ, ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನೇನಿದೆ, ಇದಕ್ಕೆ ಬೇಕಾದಂಥ ಕ್ವಾಲಿಫಿಕೇಷನ್ನು, ಹೇಗೆ ಅಪ್ಲೈ ಮಾಡೋದು ಎಲ್ಲ ಬ್ರೀಫಾಗಿ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಒಟ್ಟು ಹುದ್ದೆಗಳು ಬಂದು 34 ಹುದ್ದೆಗಳಿದೆ. ಸೊ ಫಸ್ಟ್ ಬಂದು FDA ಅಂದರೆ ಪ್ರಥಮ ದರ್ಜೆ ಸಹಾಯಕರು 10 ಹುದ್ದೆಗಳಿದೆ. ಎಜುಕೇಷನ್ ಬಂದು ಡಿಗ್ರಿ ಆಗಿರಬೇಕು ಮತ್ತು ಕನ್ನಡ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ಸೊ ಇದಕ್ಕೆ 10 ಪೋಸ್ಟ್ ಇರುತ್ತೆ. ಸೊ ಇದು ಬೇಸಿಕ್ ಕ್ವಾಲಿಫಿಕೇಷನ್ ಮತ್ತು ಕಂಪ್ಯೂಟರ್ ಎಜುಕೇಷನ್ ಏನು ಬೇಕಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದು ಫಾರ್ಮಸಿಸ್ಟ್ ಬಂದು 7 ಪೊಸಿಷನ್ಸ್ ಇದೆ, 7 ವೇಕೆನ್ಸಿ ಇದೆ. ಇದಕ್ಕೆ ಎಜುಕೇಷನ್ ಬಂದು ಡಿಪ್ಲೊಮಾ ಇನ್ ಫಾರ್ಮಸಿ ಆಗಿರಬೇಕು, ಕನ್ನಡ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ಯಾವ್ದಾದ್ರು ಸರ್ಟಿಫಿಕೇಟ್ ಇದ್ದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಏನಾದರೂ ಅದು ಇದ್ದರೆ ನೀವು ಅಟ್ಯಾಚ್ ಮಾಡಿ ಅಪ್ಲೈ ಮಾಡೋ ಟೈಮಲ್ಲಿ ನೀವು ನೋಡ್ಕೋಬೋದು. ನೆಕ್ಸ್ಟ್ ಬಂದು ಸೇಲ್ಸ್ ಅಸಿಸ್ಟೆಂಟ್ ಅಂತಿದೆ, ಅಂದರೆ ವಿಕ್ರಯ ಸಹಾಯಕರು. ಇದು ಬಂದು 16 ಪೊಸಿಷನ್ಸ್ ಇದೆ. ಇದಕ್ಕೆ ಬಂದು ಎಜುಕೇಷನ್ PUC ಮತ್ತು ಕನ್ನಡ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. PUC ಪಾಸ್ ಆಗಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಬಂದು ಗೃಹ ಸಹಾಯಕರು. ಇದು ಹೈದರಾಬಾದ್ ಕರ್ನಾಟಕದವರು ಆಗಿರುತ್ತೆ. ಸೊ ಇದು ಕೂಡ ಅಸಿಸ್ಟೆಂಟ್ ಸೇಲ್ಸ್ ಜಾಬ್ ಆಗಿರುತ್ತೆ, ಸೇಲ್ಸ್ ಅಸಿಸ್ಟೆಂಟ್. ಇದಕ್ಕೂ ಕೂಡ ವಿದ್ಯಾರ್ಹತೆ PUC ಪಾಸ್ ಆಗಿರಬೇಕು ಮತ್ತು ಕನ್ನಡ ಮತ್ತು ಕಂಪ್ಯೂಟರ್ ನಾಲೆಡ್ಜನ್ನು ಹೊಂದಿರಬೇಕು. ಸೊ ಇದಿಷ್ಟು ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ನಂಬರ್ ಆಫ್ ವೇಕೆನ್ಸೀಸ್ ಮತ್ತು ಅದಕ್ಕೇನು ಕ್ವಾಲಿಫಿಕೇಷನ್ ಬೇಕು ಅಂತ ನೋಡಿದ್ದೀವಿ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ, ಅದಕ್ಕೇನು ಪೇ ಸ್ಕೇಲ್ ಇದೆ ಅಂತ ನೋಡೋಣ. ಸೊ ಫಾರ್ಮಸಿಸ್ಟಿಗೆ ಬಂದು 25,800 to 52,650. ಇದಕ್ಕೆ ಹೈಯೆಸ್ಟ್ ಪೇ ಸ್ಕೇಲ್ ಅಂತ ಹೇಳ್ಬೋದು. 7 ಪೊಸಿಷನ್ಸ್ ಇದೆ. ಸೊ ಇಲ್ಲಿ ಯಾವ್ಯಾವ ಕ್ಯಾಟಗರಿಯವರಿಗೆ ಎಷ್ಟು ಪೊಸಿಷನ್ಸ್ ಇದೆ ಅಂತ ಇಲ್ಲಿ ನೋಡ್ಬೋದು ನೀವು. ಔಟ್ ಆಫ್ ಟೋಟಲ್ 7ಅಲ್ಲಿ ಏನು ಬ್ರೇಕಪ್ ಇದೆ ಅಂತ ನೋಡ್ಬೋದು. ನೋಡ್ಕೊಳ್ಳಿ, ನೋಟಿಫಿಕೇಷನ್ ನೋಡಿ ಕ್ಲಿಯರಾಗಿ ತಿಳ್ಕೊಂಡು ಅಪ್ಲೈ ಮಾಡಿ. ಸೊ ನೆಕ್ಸ್ಟ್ ಬಂದು ಪ್ರಥಮ ದರ್ಜೆ ಸಹಾಯಕರು ಅಂದರೆ FDA. ಇದಕ್ಕೂ ಕೂಡ 10 ವೇಕೆನ್ಸೀಸ್ ಇದೆ. ಸೊ ಪೇ ಸ್ಕೇಲ್ ನೋಡಿ, ಇಲ್ಲಿ 21,400 21,400 ಬೇಸಿಕ್ ಸ್ಯಾಲ್ರಿ ಆಗಿರುತ್ತೆ. ಇದು 45,300 ತನಕ ಬೇಸಿಕ್ ಹೋಗುತ್ತೆ. ಸೊ ಈ ಬೇಸಿಕ್ಕು ಮತ್ತು ಇದಕ್ಕೆ ಅಡಿಷನಲ್ ಸ್ಟೇಟ್ ಗೌರ್ಮೆಂಟ್ ಪೇ ಸ್ಕೇಲ್ ಏನಿರುತ್ತೆ ಇದೆಲ್ಲ ಅಪ್ಲಿಕಬಲ್ ಆಗುತ್ತೆ. ಸೊ ಒಳ್ಳೆ ಸ್ಯಾಲ್ರಿ ಅಂತ ಹೇಳ್ಬೋದು. ಇದು ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಸೇಲ್ಸ್ ಅಸಿಸ್ಟೆಂಟ್ ಇದೆ. ಸೊ ಇದು 16 ಪೊಸಿಷನ್ ಇದೆ ಮತ್ತು ಅವ್ರಿಗೂ ಕೂಡ ಒಂದು ಒಳ್ಳೆ ಪೇ ಸ್ಕೇಲ್ ಇದೆ ನೋಡ್ಬೋದು. 19,950ರಿಂದ 37,900. ಇದು ರಾಜ್ಯ ಸರ್ಕಾರದ ಅಂತ ಬರೋಂಥ ಪೇ ಸ್ಕೇಲ್ ಆಗಿರುತ್ತೆ. 19,950 ಬೇಸಿಕ್ ಪೇ ಸ್ಕೇಲ್ ಆಗಿ ಮತ್ತು ಅದಕ್ಕೆ ಅಡಿಷನಲ್ ಅಲಯನ್ಸಸ್ ಎಲ್ಲ ಸೇರಿ ಒಳ್ಳೆ ಸ್ಯಾಲ್ರಿನೇ ಬರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಬ್ರೇಕಪ್ ಕೊಟ್ಟಿದ್ದಾರೆ ನೋಡಿ, ಎಲ್ಲ ಕ್ಯಾಸ್ಟ್ ಕ್ಯಾಟಗರಿಗೆ ಏನೇನಿದೆ ಅಂತ ಅದು ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದರೆ ಇದಕ್ಕೆ ಅರ್ಜಿ ಶುಲ್ಕ 1000 ರೂಪೀಸ್ ಇದೆ. ಜನರಲ್ ಮೆರಿಟರ್ಗೆ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು. ಬಟ್ ಇದೊಂದು ಕಾಯಂ ಹುದ್ದೆ, ಪರ್ಮನೆಂಟ್ ಹುದ್ದೆ ಆಗಿರೋದ್ರಿಂದ ಇದನ್ನು ಪೇ ಮಾಡಿ ಅಟೆಂಡ್ ಮಾಡಿ ಅಪ್ಲೈ ಮಾಡ್ಕೊಳ್ಳೋದ್ರಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳ್ಬೋದು, ಅಥವಾ ಒಂದು ಒಳ್ಳೆ ಅವಕಾಶ ಅಂತ ಹೇಳೋಣ. ಹಣದ ಬಗ್ಗೆ ವರಿ ಮಾಡಿ, ಜಾಬ್ ಬಗ್ಗೆ ಅಟೆನ್ಷನ್ ಕೊಟ್ಟು ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ಇದಕ್ಕೆ ವಯಸ್ಸು ನೋಡ್ಬೋದು 18 to 38 ಇಯರ್ಸ್ ಇರಬೇಕಾಗುತ್ತೆ. ಸೊ ಕಂಪ್ಲೀಟಾಗಿ ಇದು ಏನು ರಿಲ್ಯಾಕ್ಸೇಷನ್, ಯಾವ ಪೋಸ್ಟಿಗೆ ಏನು ಅಂತ ನೀವು ಡೀಟೇಲ್ಸ್ ನೋಟಿಫಿಕೇಷನ್ ನೋಡಿಕೊಂಡು ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಸೊ ನೇಮಕಾತಿ ವಿಧಾನ ಬಂದಿದ್ದಕ್ಕೆ ರಿಟರ್ನ್ ಟೆಸ್ಟ್ ಇರುತ್ತೆ ಮತ್ತು ಇಂಟರ್ವ್ಯೂ ಕೂಡ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನ ಎರಡು ಕೂಡ ಇರುತ್ತೆ. ಇಂಟರ್ವ್ಯೂ ಮತ್ತು ಸಂದರ್ಶನ ಎರಡು ಇರೋದ್ರಿಂದ ಚೆನ್ನಾಗಿ ಪ್ರಿಪ್ರೇಷನ್ ಆಗಿ ಖಂಡಿತ ಅಪ್ಲೈ ಮಾಡ್ಕೊಳ್ಳಿ. ಕನ್ನಡ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಅಂತ ಕೇಳಿದರೆ, ಸೊ ಅದ್ರ ಮೇಲೆ ಕೂಡ ಕ್ವಶನ್ಸ್ ಬರೋ ಚಾನ್ಸಸ್ ಇದೆ. ಸೊ ಇದಕ್ಕೆ ಇಂಪಾರ್ಟೆಂಟ್ ಡೇಟ್ಸ್ ಬಂದು 9th January 2026 ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮತ್ತು 7th February 2026 ಇನ್ನು ಕೆಲವೇ ದಿನ ಇದೆ. ಬಟ್ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ರೆ ಖಂಡಿತ ಇದನ್ನು 1 ಅವರಲ್ಲೆಲ್ಲ ಅಪ್ಲೈ ಮಾಡ್ಕೋಬೋದು. ಅಪ್ಲೈ ಮಾಡ್ಕೊಳ್ಳಿ, ಇದು ಕೂಡ ಒಳ್ಳೆಯ ಅವಕಾಶ ಆಗಿದೆ. ಪರ್ಮನೆಂಟ್ ಜಾಬ್ ಫ್ರೆಂಡ್ಸ್, ಇದನ್ನು ಅಪ್ಲೈ ಮಾಡ್ಕೊಳ್ಳಿ, ಖಂಡಿತ ಮಿಸ್ ಮಾಡಬೇಡಿ.
ತುಂಬ ಒಳ್ಳೆ ಚಾನ್ಸ್ ಆಗಿದೆ. ಮತ್ತು ವೆಬ್ಸೈಟ್ ನೋಡ್ಬೋದು ನೀವು. ಈ ವೆಬ್ಸೈಟ್ ವಿಸಿಟ್ ಮಾಡಿ ಕಂಪ್ಲೀಟ್ ಮಾಹಿತಿನ ಓದ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ, ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ 1 by 1. ಸೊ ಇದಿಷ್ಟು ಬ್ರೀಫ್ ಇಂಟ್ರೊಡಕ್ಷನ್ ಆಗಿರುತ್ತೆ. ಕರ್ನಾಟಕದವ್ರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಅಪ್ಲೈ ಮಾಡಿ. ಸೊ ನೀವು ಆನ್ಲೈನ್ ಅಪ್ಲೈ ಮಾಡೋಕ್ಕೆ ಹೋದರೆ ಈ ಥರ ಸ್ಕ್ರೀನ್ ಇರುತ್ತೆ. ಇಲ್ಲಿ ಲಾಗಿನ್ ಆಗಬೇಕು. ನೀವು ರಿಜಿಸ್ಟ್ರೇಷನ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಪಾಸ್ವರ್ಡ್ ಇಟ್ಕೊಂಡು ಆ ಪಾಸ್ವರ್ಡ್ ರಿಜಿಸ್ಟ್ರೇಷನ್ ಐ ಡಿ ಮೇಲೆ ನೀವು ಅಪ್ಲೈ ಮಾಡ್ಕೋಬೋದು. ಸೊ ನೋಟಿಫಿಕೇಶನ್ ಜಸ್ಟ್ ನಾನು ಒಂದು ಬ್ರೀಫ್ ಒಂದು ಪೇಜ್ ಹಾಕಿದ್ದೀನಿ ನೋಡಿ. ಇಲ್ಲಿ ನೀವು ಅಪ್ಲೈ ಮಾಡೋಕ್ಕೋದ್ರೆ ಸ್ಕ್ರೀನ್ ಈ ಥರ ಇದೆ. ಫ್ರೆಂಡ್ಸ್, ನಿಮಗೆ ಈ ಜಾಬ್ ಅಪ್ಡೇಟ್ ಇಷ್ಟ ಆಗಿದ್ದರೆ ಈ ವಿಡಿಯೋನ ಖಂಡಿತ ನೋಡಿ, ಮತ್ತು ಯಾರಿಗೆ ಯೂಸ್ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.